ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಈ ಹೊತ್ತಿನ ವಿಶೇಷ ಲವ್ ಜಿಹಾದ್. ನಾನು ಪ್ರಭುದೇವ್. ಹುಬ್ಬಳ್ಳಿಯಲ್ಲಿ ನಡೆದಿರೋ ಲವ್ ಜಿಹಾದ್ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಹಲವು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ಸಮೀರ್ ವಿರುದ್ಧ ಆರೋಪ ಮಾಡಿರೋ ಸಂತ್ರಸ್ತೆ ಮೇಲೆ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಅಲ್ಲದೆ ಆಕೆಗೆ ಗರ್ಭಪಾತ ಮಾಡಿಸಿದ್ದ. ಗರ್ಭಪಾತ ಆಗಲು ಮಾತ್ರೆ ನುಂಗುವಂತೆ ಹೇಳಿ ವಿಡಿಯೋ ಕೂಡ ಮಾಡಿಸಿದ್ದ ಅನ್ನೋ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ವಿಡಿಯೋ ಅಕ್ಕಿ ಮಾಡತ್ತಾಳ, ಫೋನ್ ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ಖುಲ್ಲಾ ಹೇಳ್ಯಾಳ್ರಿ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಜಿಮ್ ಟ್ರೈನರ್ ಆಗಿದ್ದ ಸಮೀರ್ ಮುಲ್ಲಾ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದ ಅಂತ ಹಿಂದೂ ಮುಖಂಡರು ಆರೋಪಿಸಿದ್ರು. ಅಲ್ಲದೆ ಯುವತಿಯೊಬ್ಬಳ ಮೇಲೆ ನಿರಂತರ ಅತ್ಯಾಚಾರ ಎಸಗಿದ್ದ ಅಂತ ಆರೋಪಿಸಿ ಸಮೀರ್ ಮುಲ್ಲಾಗೆ ಗೂಸಾ ಕೊಟ್ಟಿದ್ರು. ಹೀಗಾಗಿ ಆತ ಆಸ್ಪತ್ರೆಗೆ ದಾಖಲಾಗಿದ್ದ. ಶುಕ್ರವಾರ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಲವ್ ಜಿಹಾದ್ ನಡೆದಿದೆ ಅನ್ನೋದು ಕೇವಲ ಆರೋಪ ಅಂತ ಹೇಳಿದ್ರು. ಶನಿವಾರ ಕೂಡ ಇದನ್ನೇ ಪುನರುಚ್ಚರಿಸಿದ್ದಾರೆ. ಆದರೆ ಪೊಲೀಸರ ತನಿಖೆಯಲ್ಲಿ ಸಮೀರ್ ಮುಲ್ಲಾನ ಅಸಲಿ ಮುಖ ಬಯಲಾಗ್ತಿದೆ. ಹಿಂದೂ ಯುವತಿಯರೇ ಸಮೀರ್ ಮುಲ್ಲಾ ಟಾರ್ಗೆಟ್. ಸಮೀರ್ ಜೊತೆ ಸ್ನೇಹಕ್ಕೆ ಪುಸಲಾಯಿಸುತ್ತಿದ್ದಂತೆ ಆತನ ಅಕ್ಕ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ಶುಕ್ರವಾರ ಬೆಳಗ್ಗೆ ಸಮೀರ್ ಮುಲ್ಲಾ ಅನ್ನೋ ಯುವಕನಿಗೆ ಹಿಂದೂ ಕಾರ್ಯಕರ್ತರು ಗೂಸಾ ಕೊಟ್ಟಿದ್ರು. ಆತನ ಮೇಲೆ ನಡೆದ ಹಲ್ಲೆಯಿಂದ ಗಾಯಗೊಂಡಿದ್ದ ಸಮೀರ್ ಮುಲ್ಲಾನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದಾದ ಬಳಿಕ ಸಮೀರ್ ಮುಲ್ಲಾನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದ ಒಬ್ಬ ಸಂತ್ರಸ್ತೆ ಗಂಭೀರ ಆರೋಪ ಮಾಡಿದ್ಲು. ನನಗೆ ಜ್ಯೂಸ್ನಲ್ಲಿ ಮತ್ತು ಬರೋ ವಸ್ತು ಬೆರೆಸಿ ನಾನು ಪ್ರಜ್ಞೆ ತಪ್ಪಿದಾಗ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದ. ಈ ವೇಳೆ ವಿಡಿಯೋ ಮಾಡಿಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಆರೋಪಿಸಿದ್ಲು. ಸಂತ್ರಸ್ತೆ ಆರೋಪ ಮಾಡಿದ ಬಳಿಕ ಪೊಲೀಸರು ತನಿಖೆ ಕೈಗೊಂಡಿದ್ರು. ಪೊಲೀಸರ ತನಿಖೆಯಲ್ಲಿ ಸಮೀರ್ ಮುಲ್ಲಾನ ಅಸಲಿ ಮುಖವಾಡ ಬಯಲಾಗಿದೆ. ಜಿಮ್ಗೆ ಬರ್ತಿದ್ದ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಿದ್ದ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಪೊಲೀಸರು ಆತನ ಮೊಬೈಲ್ ವಶಕ್ಕೆ ಪಡೆದು ಚೆಕ್ ಮಾಡಿದಾಗ ಈತ ಹಲವಾರು ಯುವತಿಯರ ಜೊತೆ ಸಲುಗೆಯಿಂದ ಇರೋ ಫೋಟೋಗಳು ಲಭ್ಯವಾಗಿವೆ. ಜಿಮ್ಗೆ ಬರ್ತಿದ್ದ ಹಿಂದೂ ಯುವತಿಯರನ್ನ ಈತ ಪರಿಚಯ ಮಾಡಿಕೊಳ್ತಿದ್ದ. ಅಲ್ಲದೆ ಈತನ ಅಕ್ಕ ತೈಸಿನ್ ಮುಲ್ಲಾ ಸಮೀರ್ ಜೊತೆ ಸ್ನೇಹ ಬೆಳೆಸುವಂತೆ ಯುವತಿಯರನ್ನ ಪುಸಲಾಯಿಸುತ್ತಿದ್ಲು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಹೀಗೆ ಹಿಂದೂ ಯುವತಿಯರ ಜೊತೆ ಸ್ನೇಹ ಬೆಳೆಸುತ್ತಿದ್ದ ಸಮೀರ್ ಮುಲ್ಲಾ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಇಲ್ಲ, ಈಗ ಆ ಹುಡುಗಿ ಸಂಬಂಧಿಕರು ಮತ್ತು ಆ ಹುಡುಗಿನೂ ಕೂಡ ಹೇಳುವಂಥದ್ದು, ಯಾರು ಆರೋಪಿ ಇದ್ದಾನೆ, ಆರೋಪಿ ಸಹೋದರಿ ಮತ್ತು ಅವರ ಆರೋಪಿ ಭಾವ ಅವ್ರುಗಳು ಕೂಡ ಈ ರೀತಿ ನಿರಂತರವಾಗಿ ನನಗೆ ಶೋಷಣೆ ಮಾಡ್ತಾಯಿದ್ರು. ಮತ್ತು ಅವನ ಜೊತೆ ಅವನು ಹೇಳ್ದಂಗೆ ಇರು ಅನ್ನೋ ರೀತಿ ಒತ್ತಡ ಆಗ್ತಾಯಿದ್ರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯ ಆರೋಪಗಳು, ನಾನು ಅಷ್ಟೇ ಇಲ್ಲ, ಇನ್ನು ಬೇರೆ ಬೇರೆ ಹುಡುಗಿರ ಮೇಲೂ ಈ ಥರ ಎಲ್ಲ ತೊಂದರೆ ಮಾಡಿದ್ದಾರೆ ಅವರು ಅಂತಂದು ಹೇಳಿದ್ದಾರೆ. ಅವ್ರನ್ನೂ ಕೂಡ ನಾವು ವಿಚಾರಣೆ ಒಳಪಡಿಸ್ತೀವಿ. ಸಮೀರ್ ಬ್ರೌಸಿಂಗ್ ಹಿಸ್ಟರಿ ನೋಡಿ ಪೊಲೀಸರಿಗೆ ಶಾಕ್. ಪೋರ್ನ್ ವೆಬ್ಗಳ ಗೀಳು ಹತ್ತಿಸಿಕೊಂಡಿದ್ದ ಸಮೀರ್ ಹಿಂದೂ ಯುವತಿಯೊಬ್ಬಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ ಆರೋಪದಲ್ಲಿ ಶುಕ್ರವಾರ ಹಿಂದೂ ಕಾರ್ಯಕರ್ತರು ಸಮೀರ್ ಮುಲ್ಲಾ ಮೇಲೆ ದಾಳಿ ಮಾಡಿದರು. ಈ ವೇಳೆ ಅವನ ಮೊಬೈಲ್ ವಶಕ್ಕೆ ಪಡೆದಿದ್ರು. ಆತ ಆಸ್ಪತ್ರೆಗೆ ದಾಖಲಾದ ಬಳಿಕ ಹಿಂದೂ ಕಾರ್ಯಕರ್ತರು ಪೊಲೀಸರಿಗೆ ಆತನ ಮೊಬೈಲ್ ಒಪ್ಪಿಸಿದರು. ಈ ವೇಳೆ ಆತನ ಬ್ರೌಸಿಂಗ್ ಹಿಸ್ಟರಿ ಚೆಕ್ ಮಾಡಿದಾಗ ಪೊಲೀಸರಿಗೆ ಶಾಕ್ ಕಾದಿತ್ತು. ಈತ ನಿಷೇಧಿತ ಪೋರ್ನ್ ವೆಬ್ಸೈಟ್ಗಳ ಗೀಳಿಗೆ ಬಿದ್ದಿದ್ದ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿದೆ.
ಹೀಗಾಗಿ ಈತ ಪೋರ್ನ್ ವೆಬ್ಸೈಟ್ಗಳ ಗೀಳು ಹತ್ತಿಸಿಕೊಂಡಿದ್ದ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಅಲ್ಲದೆ ಸಂತ್ರಸ್ತೆ ಮಾತ್ರವಲ್ಲದೆ ಬೇರೆ ಯುವತಿಯರ ಜೊತೆಗೆ ಇರೋ ಫೋಟೋಗಳು ಕೂಡ ಲಭ್ಯವಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಗೆ ಮುಂದಾಗಿದ್ದಾರೆ. ಗರ್ಭಿಣಿಯಾಗಿದ್ದವಳಿಗೆ ಗರ್ಭಪಾತ ಮಾಡಿಸಿದ್ದ ಆರೋಪ. ಸಿಕ್ಕಿದೆ ಸ್ಕ್ಯಾನಿಂಗ್ ರಿಪೋರ್ಟ್, ಮಾತ್ರೆ ನುಂಗುವ ಸಾಕ್ಷ್ಯ. ಸಂತ್ರಸ್ತೆಗೆ ಮತ್ತು ಬರೋ ಜ್ಯೂಸ್ ನೀಡಿ ಸಮೀರ್ ಮುಲ್ಲಾ ಅತ್ಯಾಚಾರ ಎಸಗಿದ್ದ. ಇದಾದ ಬಳಿಕ ಸಂತ್ರಸ್ತೆ ಗರ್ಭ ಧರಿಸಿದ್ಲಂತೆ. ಈ ವೇಳೆ ಆಕೆ ಗರ್ಭಧಾರಣೆ ಮಾಡಿದ್ದಾಳಾ ಇಲ್ವಾ ಅನ್ನೋ ಕುರಿತು ಸ್ಕ್ಯಾನಿಂಗ್ ಮಾಡಿಸಿರೋ ಆರೋಪ ಕೇಳಿಬಂದಿದೆ. ಸ್ಕ್ಯಾನಿಂಗ್ನಲ್ಲಿ ಸಂತ್ರಸ್ತೆ ಗರ್ಭಧಾರಣೆ ಮಾಡಿದ್ದಾಳೆ ಅನ್ನೋದು ದೃಢಪಟ್ಟಿತ್ತು. ಇದಾದ ಬಳಿಕ ಸಮೀರ್ ಮುಲ್ಲಾ ಆಕೆಗೆ ಗರ್ಭಪಾತ ಮಾಡಿಸಿದ್ದಂತೆ. ಈ ಆರೋಪಕ್ಕೆ ಪೂರಕವಾಗಿ ಸಂತ್ರಸ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತು ಗರ್ಭಪಾತದ ಮಾತ್ರೆಗಳ ಸಾಕ್ಷ್ಯವನ್ನು ನೀಡಿದ್ದಾಳೆ. ಇದಕ್ಕೆಲ್ಲ ಸಮೀರ್ ಮುಲ್ಲಾನೇ ಕಾರಣ ಅಂತ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಸಂತ್ರಸ್ತೆಗೆ ಗರ್ಭಪಾತ ಮಾಡಿಸಲು ಕೊಟ್ಟಿದ್ದಂತೆ ಟ್ಯಾಬ್ಲೆಟ್ಸ್. ಮಾತ್ರೆ ನುಂಗುವ ವಿಡಿಯೋ ಕಳಿಸಲು ಸಮೀರ್ ಬೆದರಿಸಿದ್ನ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಮಾಡ್ತಿದ್ದ ಅನ್ನೋ ಗಂಭೀರ ಆರೋಪ ಸಮೀರ್ ಮುಲ್ಲಾ ವಿರುದ್ಧ ಕೇಳಿಬಂದಿದೆ. ಸಮೀರ್ ಮುಲ್ಲಾ ವಿರುದ್ಧ ದೂರು ಕೂಡ ನೀಡಿದ್ದಾಳೆ. ರೇಪ್ ಮಾಡಿದ ಬಳಿಕ ಸಂತ್ರಸ್ತೆ ಗರ್ಭಧರಿಸಿದ ಕಾರಣ ಆಕೆಗೆ ಗರ್ಭಪಾತ ಮಾಡಿಸಲು ಮಾತ್ರೆಗಳನ್ನು ಕೊಟ್ಟಿದ್ದ ಅನ್ನೋ ಆರೋಪವೂ ಕೇಳಿಬಂದಿದೆ. ಒಂದು ಬಾರಿಯಲ್ಲ, ಹಲವಾರು ಬಾರಿ ಸಂತ್ರಸ್ತೆಗೆ ಮಾತ್ರೆಗಳನ್ನು ಕೊಟ್ಟಿದ್ದಾನೆ ಅನ್ನೋದಕ್ಕೆ ವಿಡಿಯೋ ಸಾಕ್ಷ್ಯ ಕೂಡ ಸಿಕ್ಕಿದೆ. ಗರ್ಭಪಾತದ ಮಾತ್ರೆಗಳನ್ನು ನುಂಗುವ ವಿಡಿಯೋ ಮಾಡಿ ಅದನ್ನು ನನಗೆ ಕಳಿಸಬೇಕು ಅಂತ ಸಮೀರ್ ಬೆದರಿಸಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಾಕ್ಷಿಯಾಗಿ ಹಲವು ವಿಡಿಯೋಗಳು ಸಿಕ್ಕಿವೆ. ತನ್ನ ವಿರುದ್ಧದ ಆರೋಪಗಳನ್ನು ತಳ್ಳಿಹಾಕಿದ ಸಮೀರ್, ನನ್ನದೇನು ತಪ್ಪೇ ಇಲ್ಲ, ಆಕೆಯದ್ದೇ ತಪ್ಪು ಎಂದ ಮುಲ್ಲಾ. ಶುಕ್ರವಾರ ಸಮೀರ್ ಮುಲ್ಲಾಗೆ ಥಳಿಸಿ ಆತ ಆಸ್ಪತ್ರೆಗೆ ದಾಖಲಾದ ಬಳಿಕ ಸಮೀರ್ ಅಕ್ಕ ತೈಸೀನ್ ಮುಲ್ಲಾ ಲವ್ ಜಿಹಾದ್ ಆರೋಪವನ್ನು ತಳ್ಳಿಹಾಕಿದ್ಲು. ಇದಾದ ಬಳಿಕ ಸಂತ್ರಸ್ತೆ ಒಂದು ವಿಡಿಯೋ ಮಾಡಿದ್ಲು. ಈ ವಿಡಿಯೋದಲ್ಲಿ ಸಮೀರ್ ಆತನ ಅಕ್ಕನ ವಿರುದ್ಧ ಗಂಭೀರ ಆರೋಪ ಮಾಡಿದ್ಲು. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿರೋ ಸಮೀರ್ ಒಂದು ವಿಡಿಯೋ ಮಾಡಿದ್ದಾನೆ. ಅದರಲ್ಲಿ ಸಂತ್ರಸ್ತೆಯ ವಿರುದ್ಧ ಆರೋಪ ಮಾಡಿದ್ದಾನೆ. ನನ್ನದೇನು ತಪ್ಪೇ ಇಲ್ಲ, ಎಲ್ಲ ಸಂತ್ರಸ್ತೆಯದ್ದೇ ತಪ್ಪು. ನನ್ನ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋ ರೆಕಾರ್ಡ್ ಆಗಿಲ್ಲ. ನಾನು ಆಕೆಗೆ ಮತ್ತು ಬರೋ ಮಾತ್ರೆ ಕೊಟ್ಟಿದ್ದೆ ಎಂದಿದ್ದಾಳೆ. ಇದು ಸುಳ್ಳು ಆರೋಪವಾಗಿದ್ದು ನಾನು ಪ್ರಜ್ಞೆ ತಪ್ಪುವಂತೆ ಮಾಡಿ ಆಕೆಯೇ ವಿಡಿಯೋ ರೆಕಾರ್ಡ್ ಮಾಡಿದ್ಲು ಅಂತ ಸಮೀರ್ ಮುಲ್ಲಾ ಪ್ರತ್ಯಾರೋಪ ಮಾಡಿದ್ದಾನೆ. ಹಲೋ, ನಮಸ್ತೆ ರೀ. ನಾ ಆಗಳಿಂದ್ರ ಕನ್ಕಷನ್ನಾಗಿದ್ದೆ ರೀ. ನಾ ಪೂರಾ ಡಿಸಿನೆಸ್ನಾಗಿದ್ದೆ ರೀ. ನಾ ಈಗ ಎದ್ದು 5 ನಿಮಿಷ ಆತು ರೀ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಯಾವ್ದಿದೆ ಅಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಿಸ್ರಿ. ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಈಗ ನಾ ಗುಳಿಗೆ ಕೊಟ್ಟಕ್ಕೆ ಬೇವೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇವೋಶಾಗಿ? ಅಕ್ಕಿ ಬೇವೋಶ್ ಆಗಿಲ್ಲ ರೀ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳೆ. ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳೆ. ಆಕಿ ಭಾಳ ಚಲೋ ಹುಡುಗಿ. ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡಿರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡಿರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇವೋಶಾಗಿ ಚೆಕ್ ಮಾಡಿರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಥ್ಯಾಂಕ್ ಯು ಸೊ ಮಚ್. ಹುಬ್ಬಳ್ಳಿ ಪ್ರಕರಣದಲ್ಲಿ ಪರಸ್ಪರ ದೂರು ಪ್ರತಿದೂರು. ಕೇಸ್ ಸಂಬಂಧ ಇದುವರೆಗೆ 3 ದೂರು ದಾಖಲು.
ಹುಬ್ಬಳ್ಳಿಯ ಲವ್ ಜಿಹಾದ್ ಆರೋಪ ಪ್ರಕರಣದಲ್ಲಿ ಇದುವರೆಗೆ ಪೊಲೀಸರು 3 ದೂರು ದಾಖಲಿಸಿದ್ದು 3 ದೂರು ಆಧರಿಸಿ 3 ಎಫ್ಐಆರ್ ದಾಖಲಾಗಿವೆ. ಈ 3 ದೂರಿನಲ್ಲಿ ಸಂತ್ರಸ್ತೆ ನೀಡಿದ ದೂರು ಆಧರಿಸಿ 1 ಎಫ್ಐಆರ್ ದಾಖಲಾಗಿದೆ. ಸಮೀರ್ ಮುಲ್ಲಾ ಕುಟುಂಬಸ್ಥರು, ಸಂತ್ರಸ್ತೆ ಕುಟುಂಬಸ್ಥರು ಹಿಂದೂ ಪರ ಸಂಘಟನೆಗಳ ವಿರುದ್ಧ ಹಲ್ಲೆ ಮತ್ತು ಕೊಲೆ ಯತ್ನ ದೂರು ನೀಡಿದ್ದಾರೆ. ಸಂತ್ರಸ್ತೆಯ ತಾಯಿ ಸಮೀರ್ ಮುಲ್ಲಾ ವಿರುದ್ಧ 1 ದೂರು ನೀಡಿದ್ದಾರೆ. ಈ 2 ದೂರುಗಳನ್ನು ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಅಲ್ಲದೆ ಈ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮುಂದುವರಿಸಿದ್ದು ಹಲವು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ತನಿಖೆ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುವಂತೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹುಬ್ಬಳ್ಳಿ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ಆಗಿತ್ತು. ಅದಾದ ನಂತರ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಆಗಿತ್ತು. 2 ಘಟನೆಗಳ ನಂತರ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 300ರಿಂದ 400 ಜನ ಪ್ರತಿಭಟನಾಕಾರರು ಬಂದುಬಿಟ್ಟು ಒಂದು ಹೆಣ್ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತು ನಿರಂತರವಾಗಿ ಅದೇ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ, ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಉಂಟು. ಅದಾದ ನಂತರ ಆ ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಪ್ರಕರಣದ ಪ್ರಕಾರ ಒಂದು ಅತ್ಯಾಚಾರ ಪ್ರಕರಣವನ್ನು, ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ವಿದ್ಯಾನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಷ್ಟು ಎಫ್ ಐ ಆರ್ ಆಗಿದೆ ಸರ್? ಒಟ್ಟು 3 ಎಫ್ಐಆರ್ ಆಗಿದೆ. ಒಂದು ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. 2ನೇದು ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗೀಟ್ ಎಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ 2ನೇ ಪ್ರಕರಣ. ಮತ್ತು 3ನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೂ ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಈಗ ಅವ್ರು ಏನೇನು ಅವರವರು ಇನ್ ಡಿಫೆನ್ಸ್ ಆಫ್ ಈಚ್ ಆಫ್ ದಿ ಪಾರ್ಟೀಸ್ ಏನು ಹೇಳಬೇಕು ಅವ್ರು ಹೇಳ್ತಾರೆ. ಯಾರು ವಿಡಿಯೋ ಮಾಡಿದ್ರು ಅದನ್ನು ತನಿಖೆಯಲ್ಲಿ ಯಾವಾಗ ವಿಡಿಯೋ ಆಗಿದೆ, ಏನಾಗಿದೆ, ಅದು ಲೈಂಗಿಕ ದೌರ್ಜನ್ಯ ಯಾವಾಗ ಆಗಿದೆ ಅನ್ನೋ ಸಂಪೂರ್ಣ ಒಂದು ವಿಷಯಗಳನ್ನು ತನಿಖೆಯಲ್ಲಿ ಹೊರತರಲಾಗುತ್ತೆ. ಇಲ್ಲ, ಸಾಕಷ್ಟು ಸೀಜರ್ಸ್ ಆಗ್ತಾ ಇದೆ. ಸೊ ಅದರಲ್ಲೇನು ಅಂಶಗಳು ಕಂಡು ಬರುತ್ತೆ, ಅದ್ರ ಮೇಲೆ ಕ್ರಮ ಆಗುತ್ತೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಆರೋಪ ಪ್ರಕರಣದಲ್ಲಿ ಹಲವು ಆರೋಪ ಪ್ರತ್ಯಾರೋಪಗಳು ಕೇಳಿಬರ್ತಿವೆ. ಪೊಲೀಸರು ಈ ಕುರಿತು ತನಿಖೆ ನಡೆಸಿ ತಾರ್ಕಿಕ ಅಂತ್ಯ ಕಾಣಿಸಲು ನಿರ್ಧರಿಸಿದ್ದಾರೆ. ಇದರ ನಡುವೆ ಬೆಂಗಳೂರಿನಲ್ಲಿ ಯುವಕನೊಬ್ಬನನ್ನ ಕೊಲೆ ಮಾಡಲಾಗಿದೆ. ಶುಕ್ರವಾರ ರಾತ್ರಿ ವ್ಯಕ್ತಿಯೊಬ್ಬನ ಗಾಡಿಗೆ ಬೈಕ್ ಟಚ್ ಆಗಿತ್ತು. ಈ ವೇಳೆ ಇಬ್ಬರ ನಡುವೆ ಜಗಳ ಆಗಿತ್ತು. ಸ್ಥಳೀಯರು ಇಬ್ಬರನ್ನು ಸಮಾಧಾನ ಪಡಿಸಿ ಕಳಿಸಿದ್ರು. ಆದರೆ ಶನಿವಾರ ಬೈಕ್ ಟಚ್ ಮಾಡಿದ್ದ ವ್ಯಕ್ತಿಯನ್ನ ಕರೆಸಿಕೊಂಡ ಅಣ್ಣ ತಮ್ಮಂದಿರು ಚಾಕು ಹಾಕಿದ್ರು. ಆಮೇಲೆ ಏನಾಯ್ತು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಪುಟ್ಟ ಬ್ರೇಕ್. ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ.